ಹಲೋ ಎವ್ರಿವನ್. ನನ್ನ ಕೂದಲು ಇತ್ತೀಚೆಗೆ ತುಂಬಾ ಡ್ರೈ ಆಗಿಬಿಟ್ಟಿತ್ತು. ಯೂಶಲಿ ನಾನು ಅವಾಗವಾಗ ಎಗ್ ಮಾಸ್ಕ್ ಯೂಸ್ ಮಾಡ್ತಾ ಇರ್ತೀನಿ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅಂಥೇಳಿ. ಈ ನಡುವೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ, ಓಡಾಟ ಜಾಸ್ತಿ ಆಗಿರೋದ್ರಿಂದ ನನಗೆ ಟೈಮೇ ಸಿಗ್ತಿರಲಿಲ್ಲ ಹೇರ್ ಕೇರ್ ಮಾಡ್ಕೊಳ್ಳೋದಕ್ಕಾಗಲಿ, ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕಾಗಲಿ. ಸೊ ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಂದಿನ ದಿವಸನೇ ಸ್ವಲ್ಪ ನಾನು ಮೆಂತ್ಯನೇ ನೆನೆ ಹಾಕಿದ್ದೆ. ಇಲ್ಲಿ ನಾನು ಹೇರ್ ಪ್ಯಾಕಿಗೆ ಬಳಸ್ತಾ ಇರೋವಂಥದ್ದು ಕರಿಬೇವು, ನಿಂಬೆ ಸೊಪ್ಪೆ, ದಾಸವಾಳ ಮತ್ತು ವೀಳ್ಯದೆಲೆ, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟ್ ತರಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಬೇಕಿದ್ದರೆ ನೀವು ಎಣ್ಣೆ ಆಪ್ಷನ್ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಬೇಡ. ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಯೂಶಲಿ ಬೀಟ್ರೂಟ್ ತರಿ ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡಲ್ಲ. ನಾನಿಲ್ಲಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಫೇಸ್ ಪ್ಯಾಕ್ಗೆ ಯಾವಾಗಲೂ ಮುಲ್ತಾನಿ ಮಿಟ್ಟಿ ಸ್ವಲ್ಪ ಜಾಸ್ತಿ ಬಳಸ್ತೀನಿ. ಮುಲ್ತಾನಿ ಮಿಟ್ಟಿ ಜೊತೆಗೆ ಬೀಟ್ರೂಟ್ ರಸನ ಹಾಕಿ ನಾನು ಫೇಸ್ ಪ್ಯಾಕ್ ಹಾಕೋತೀನಿ. ಅದು ನನಗೆ ಪಿಂಕಿಶ್ ಗ್ಲೋ ಕೊಡುತ್ತೆ, ಒಳ್ಳೆ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ರೆಗ್ಯುಲರಾಗಿ ಬಳಸ್ತಾ ಇದ್ದೆ. ಈ ನಡುವೆ ಸ್ವಲ್ಪ ಬಿಸಿಲಿಂದ ಮಾಡೋಕ್ಕಾಗ್ತಿಲ್ಲ. ಸೊ ಹೇಗೂ ಫೇಸ್ ಪ್ಯಾಕಿಗೆ ನಾನು ಬೀಟ್ರೂಟ್ ರಸ ತೆಗೆದಿರೋದ್ರಿಂದ ಆ ಬೀಟ್ರೂಟ್ ತರಿನ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದನ್ನೂ ಹೇರ್ ಪ್ಯಾಕಿಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಹೇರ್ಗೆ ನಿಮಗೆ ಒಳ್ಳೆಯದು ಅಂತ ನನಗೆ ಕೇಳಿದ್ದುಂಟು. ಸೊ ಹಂಗಾಗಿ ಅದನ್ನು ಹಾಕ್ಕೊಂಡೆ. ನಿಮಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು. ಸೊ ಇದೆಲ್ಲನೂ ನೀಟಾಗಿ ರುಬ್ಕೊಂಡು ಫೇಸ್ ಪ್ಯಾಕ್ ಎಲ್ಲ ತಯಾರಿಸ್ಕೊಂಡು ತಲೆಗೆ ನೀಟಾಗಿ ಬುಡಕ್ಕೆ ಅದೆಲ್ಲನೂ ಟಿಪ್ ಆಫ್ ದ ಹೇರ್ವರೆಗೂ ನೀಟಾಗಿ ಹಚ್ಕೊಳ್ಳಿ. ಅದಾದಮೇಲೆ ಒಂದು 2 to 3 hours ನೀವು ಅದನ್ನು ಒಣಗೋದಕ್ಕೆ ಬಿಡಬೇಕಾಗತ್ತೆ. ಈ ಫೇಸ್ ಪ್ಯಾಕಿಗೆ ನೀವು ಯಾವಾಗಲಾದರೂ ಸರಿ ಫೇಸ್ ಪ್ಯಾಕ್ ನೀವು ಹಚ್ಕೊಳ್ಳೋವಾಗ ಫಸ್ಟ್ ಫೇಸ್ನ ನೀಟಾಗಿ ತೊಳ್ಕೊಂಡು ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ. ಅದಕ್ಕಿಂತ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂದರೆ ನಿಮಗೆ ಸ್ಟೀಮ್ ತೊಗೊಳ್ಳಿ. ಫೇಸ್ ವಾಶ್ ಮಾಡಾದಮೇಲೆ ಸ್ವಲ್ಪ ಸ್ಟೀಮ್ ತೊಗೊಳ್ಳಿ. ಸ್ಟೀಮ್ ತೊಗೊಂಡಾಗ ನಮ್ಮಲ್ಲಿರೋ ಸ್ಕಿನ್ನಲ್ಲಿರೋ ಪೋರ್ಸ್ ಓಪನ್ ಆಗುತ್ತೆ, ಮತ್ತು ನಿಮಗೆ ಅದರಲ್ಲಿ ಏನಾದರೂ ಪೋರ್ಸಲ್ಲಿರೋಂಥ ಗಲೀಜು ಅದೆಲ್ಲ ಕ್ಲೀನ್ ಆಗುತ್ತೆ. ಅದಾದಮೇಲೆ ನೀವು ಏನಾದರೂ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಇನ್ನೂ ನಿಮಗೆ ಸ್ಕಿನ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೂ ಆವಾಗ ತುಂಬ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಆ 2 to 3 hours ಟೈಮ್ ಇತ್ತಲ್ಲ, ಸೊ ಅಷ್ಟರಲ್ಲಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಹಾಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಅದೆಲ್ಲನೂ ಮಾಡ್ಕೊಂಡಿದ್ದೆ. ಈ ನಡುವೆ ಸ್ವಲ್ಪ ಓಡಾಟ ಜಾಸ್ತಿ ಆಗಿರೋದ್ರಿಂದ ಎಲ್ಲಂದ್ರಲ್ಲೇ ಹಾಗೇ ಈ ಐಟಮ್ಸ್ ಎಲ್ಲ ಜೋಡಿಸಿಡೋಕ್ಕಾಗಿರಲಿಲ್ಲ. ಹೆಂಗಂದ್ರೆ ನನಗೆ ಇಟ್ಬಿಟ್ಟಿದ್ದೆ, ಎಲ್ಲ ಡಿಸ್ಮ್ಯಾಂಟ್ಲ್ ಆಗಿತ್ತು ಅಂಥೇಳಿ ಎಲ್ಲನೂ ನೀಟಾಗಿ ಜೋಡಿಸಿಟ್ಕೊಂಡೆ. ಈ ಕಾಸ್ಮೆಟಿಕ್ಸು, ಕ್ಲಿಪ್ಸು, ಯೂಶ್ವಲಿ ನಮಗೆ ಹೆಣ್ಮಕ್ಳು ಇದ್ದಾಗ ಈ ಹೇರ್ ಬ್ಯಾಂಡ್ಸು, ಕ್ಲಿಪ್ಸು ಇದೆಲ್ಲ ತುಂಬ ಬೇಕಾಗುತ್ತೆ ರೆಗ್ಯುಲರ್ ಡೈಲಿ ಯೂಸ್ಗೆ. ಮತ್ತು ನಾವು ವೀಕ್ ಡೇಸಲ್ಲಿ ಆಫೀಸು, ಸ್ಕೂಲು ಅಂತ ಸ್ಟಾರ್ಟ್ ಆಗೋದ್ರೆ ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂಥೇಳಿ ಆ ಟೈಮಲ್ಲಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ನಿಮಗೆ ಹೇರ್ ಪ್ಯಾಕ್ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಅಂದರೆ, ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು. ತುಂಬ ಸಾಫ್ಟಾಗಿ, ತುಂಬ ಶೈನಿಂಗ್ ಆಗಿತ್ತು. ಕಂಡೀಷ್ನರೇ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿಲ್ಲ. ವಿತೌಟ್ ಕಂಡೀಷನರ್ ಜಸ್ಟ್ ಶಾಂಪು ಹಾಕ್ಕೊಂಡು ಯೂಸ್ ಮಾಡಿರೋದು. ಅಷ್ಟು ಚೆನ್ನಾಗಿತ್ತು. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಬಾಯ್.